ನಂದಿ ಕನ್ನಡ ಬಳಗದ ವಾಲಂಟಿಯರ್ಸ್ ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ನಮ್ಮ ಈ ವರ್ಷದ ನಂದಿ ಕನ್ನಡ ಸಿರಿ ಪ್ರಶಸ್ತಿಯನ್ನು ನಮ್ಮ ಹಿರಿಯ ಚಿತ್ರ ಕಲಾವಿದರಾದಂತಹ ಮುಖ್ಯಮಂತ್ರಿ ಚಂದ್ರು ಸರ್ ಅವರಿಗೆ ಕೊಡ್ತಾ ಇರೋದು ನಮಗೆ ಒದಗಿ ಬಂದಂಥ ಸುವರ್ಣಾವಕಾಶವೇ ಸರಿ. ಅತಿಥಿಗಳ ಪರಿಚಯವನ್ನು ಮಾಡಿಕೊಡಬೇಕಾದಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಅವರು ನಮ್ಮೆಲ್ಲರಿಗೂ ಚಿರಪರಿಚಿತ ಮತ್ತು ನಾವು ಚಿಕ್ಕ ವಯಸ್ಸಿನಿಂದ ಇದುವರೆಗೂ ನೋಡಿರಬಹುದಾದಂಥ ಹಲವಾರು ಚಿತ್ರಗಳಲ್ಲಿ, ಹಲವಾರು ಧಾರಾವಾಹಿಗಳಲ್ಲಿ ಹಾಗೂ ಹಲವಾರು ನಾಟಕಗಳಲ್ಲಿ ಸರ್ ಇರ್ತಾರೆ. ಆದರೂ ಕೂಡ ಪದ್ಧತಿಯಂತೆ ಮುಖ್ಯಮಂತ್ರಿ ಚಂದ್ರು ಸರ್ ಅವರ ಪರಿಚಯವನ್ನು, ಕಿರಿದಾದ ಪರಿಚಯವನ್ನು ನಾನೊಮ್ಮೆ ಇಲ್ಲಿ ಓದ್ತೀನಿ. ಇವರ ಜನನ 28/8/1953 ವಿಜ್ಞಾನ ಪದವೀಧರರು. ರಂಗಭೂಮಿ, ಕಿರುತೆರೆ, ಚಲನಚಿತ್ರಗಳಲ್ಲಿ ಸಕ್ರಿಯವಾಗಿ 5 ದಶಕಗಳಿಂದ ತೊಡಗಿಸಿಕೊಂಡಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ 3 ದಶಕಗಳ ಅನುಭವವಿದೆ. ರಂಗಕ್ಷೇತ್ರ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸುಮಾರು 10 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ರಂಗಭೂಮಿಯಲ್ಲಿ ಇವರ ಅಚಲಾಯತನ, ಮೋಡಗಳು, ಮುಖ್ಯಮಂತ್ರಿ ನಾಟಕಗಳು, ಮುಖ್ಯಮಂತ್ರಿ ನಾಟಕಗಳು ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇವರ ನಟನೆಯ ಮುಖ್ಯಮಂತ್ರಿ ನಾಟಕ 890ಕ್ಕೂ ಹೆಚ್ಚು ಪ್ರದರ್ಶನವನ್ನು ಕಂಡಿವೆ. ಇವರಿಗೆ ಅಪಾರ ಯಶಸ್ಸನ್ನು ತಂದುಕೊಟ್ಟಿದೆ. ಕರ್ನಾಟಕದ ಶಾಶ್ವತ ಮುಖ್ಯಮಂತ್ರಿ ಎಂಬ ಖ್ಯಾತಿಯನ್ನು ನೀಡಿದೆ. ಚಲನಚಿತ್ರ ಕ್ಷೇತ್ರ ಹೇಳಬೇಕಂದ್ರೆ ಚಕ್ರವ್ಯೂಹದಿಂದ ಆರಂಭವಾಗಿ ಸುಮಾರು 500ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಚಂದ್ರು ಸರ್ ಅವರಿಗೆ ಬಂದಿರುವ ಪ್ರಶಸ್ತಿಗಳು: ಕರ್ನಾಟಕದ 100 ಸಂಘ ಸಂಸ್ಥೆಗಳು ಚಂದ್ರು ಅವರನ್ನು ಗೌರವಿಸಿ ಸನ್ಮಾನಿಸಿದೆ. ನಾಟಕ ಅಕಾಡೆಮಿ ಪ್ರಶಸ್ತಿ, ಉತ್ತಮ ನಟ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳು ಇವರ ಮುಡಿಗೇರಿ ಇವರ ಯಶಸ್ಸಿಗೆ ಶೋಭೆಯನ್ನು ತಂದಿರುತ್ತದೆ. ಕನ್ನಡ ರಾಯಭಾರಿಯಾಗಿ ವಿಶ್ವ ಕನ್ನಡ ಸಮ್ಮೇಳನ, ವಿಶ್ವ ಶಾಂತಿ ಸಮ್ಮೇಳನ, ಅಕ್ಕ ಸಮ್ಮೇಳನ, ಚಿಕಾಗೋದ ನಾವಿಕ ಸಮ್ಮೇಳನಗಳಲ್ಲಿ ಭಾಗವಹಿಸಿರುತ್ತಾರೆ. ರಾಜಕೀಯ ಕ್ಷೇತ್ರ, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ 2 ಬಾರಿ ಕರ್ನಾಟಕ ವಿಧಾನಸಭಾ ಪರಿಷತ್ ಸದಸ್ಯರಾಗಿ 2008-2014 2 ಅವಧಿಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ 100 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಿ ನಾಡಿಗೆ ನುಡಿಗೆ ಸೇವೆ ಸಲ್ಲಿಸಿರುತ್ತಾರೆ. ನಮ್ಮ ನಂದಿ ಬಳಗದ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಸರ್ ಭಾಗವಹಿಸಿರುವುದು ನಮ್ಮೆಲ್ಲರಿಗೂ ಒದಗಿ ಬಂದಂಥ ಸುವರ್ಣಾವಕಾಶ. ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಜೋರಾದ ಚಪ್ಪಾಳೆ ಬರಲಿ.
ಅತಿಥಿಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಆತ್ಮೀಯ ಎಲ್ಲ ವರ್ಗದ ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರುವ ಈ ದೇಶದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಕನ್ನಡಿಗರು ಸೇರಿ ನಾನಾ ಭಾಷೆಯ ಸಂಘಟನೆಗಳೆಲ್ಲ ಸೇರಿಕೊಂಡಿಲ್ಲಿದ್ದೀರಾ. ನೀವೇನಾದರೂ ಚಪ್ಪಾಳೆ ಹೊಡೆಯೋದಾದ್ರೆ ಮೆತ್ತಗೊಡಿಬೇಡಿ, ಜೋರಾಗಿ ಹೊಡೀರಿ. ನಂದಿ ಕನ್ನಡ ಬಳಗ ಮತ್ತು ನಂದಿ ಶಕ್ತಿ ಬಳಗ, ಆ ಕಡೆ ಭಾಗ ಈ ಕಡೆ ಭಾಗ ಅಲ್ವರ ಸೇರಿಕೊಂಡು 19 ವರ್ಷ ಕಳೆದು 20ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀರಾ. ಸಂತೋಷ. ನಾನು ಬೆಂಗಳೂರಿಗೆ ಬಂದಾಗ ಕೇವಲ ಬೇರೆ ರೀತಿ ಇತ್ತು, ಬೆಂದ ಕಾಳೂರು ಅಂತ ಅದು ಆವತ್ತಿನ ಕಾಲದಲ್ಲಿ. ಈಗ ಇಲ್ಲಿ ಬಂದು ನೋಡುವಾಗ ವಿಪರೀತ ಭಯ, ಹೆದರಿಕೆ ಎಲ್ಲ ಆಗುತ್ತೆ. ಈ ಥರ ಬಿಲ್ಡಿಂಗ್ಗಳನ್ನ ಇಡೀ ನಗರದಲ್ಲಿ ನೋಡ್ತಾ ಇದ್ದೀನಿ. ಅಂದಾಗ ನಾವು ಯಾವುದೋ ಒಂದು ಭಾಷೆಯನ್ನು ಅತಿಯಾಗಿ ಪ್ರೀತಿಸೋದು ಅಗತ್ಯ ಇಲ್ಲ. ಆದರೆ ಯಾವ ರಾಜ್ಯದಲ್ಲಿ ಹುಟ್ಟಿರ್ತೀವೋ ಆ ರಾಜ್ಯದ ಭಾಷೆಯನ್ನು, ಆ ರಾಜ್ಯದ ನುಡಿಯನ್ನು, ಆ ರಾಜ್ಯದ ಸಂಸ್ಕೃತಿಯನ್ನು ಕಲಿಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಷ್ಟೇ. ನಾನೀಗ ತಮಿಳ್ನಾಡಿಗೆ ಹೋದರೆ ತಮಿಳನ್ನು ಕಲಿಬೇಕು, ಕೇರಳಕ್ಕೆ ಹೋದರೆ ಮಲಯಾಳಂ ಕಲಿಬೇಕು, ಆಂಧ್ರ ಪ್ರದೇಶಕ್ಕೆ ಹೋದರೆ ತೆಲುಗನ್ನು ಕಲಿಬೇಕು, ಉತ್ತರ ಭಾರತಕ್ಕೆ ಹೋದರೆ ಹಿಂದಿಯನ್ನು ಕಲಿಬೇಕು. ಆ ದೃಷ್ಟಿಯಿಂದ ನೀವು ಯಾರೂ ಕೂಡ ಬೇರೆ ವಲಸೆ ಬಂದಿರತಕ್ಕಂಥವರು, ಭವಿಷ್ಯ ಉಡಿಸ್ಕೊಂಡು ಬಂದಿರತಕ್ಕಂಥ ಕುಟುಂಬದವರು ಯಾರಿದ್ದೀರಾ ಅವರೆಲ್ಲರೂ ನಮ್ಮ ಅಣ್ಣ ತಮ್ಮಂದಿರೇ. ಆದರೆ ಆದ್ಯತೆಯನ್ನು ಈ ರಾಜ್ಯದ ಮಣ್ಣಿಗೆ, ಈ ರಾಜ್ಯದ ಸಂಸ್ಕೃತಿಗೆ ಕೊಡಬೇಕು ಅನ್ನೋದಷ್ಟೇ ನಾನು ಮೂಲಭೂತವಾಗಿ ಕೇಳ್ಕೊತಾ ಇರೋದು. ಆ ರೀತಿಯಾದಂಥ ಉತ್ಸವವನ್ನು ನೋಡೋದಕ್ಕೆ ಸಾಧ್ಯ ಇರೋದು 2 ದೊಡ್ಡ ಹಬ್ಬ ನಡೀತಾ ಇದೆ ಅಂತ ಅನ್ನಿಸ್ತು ಇಲ್ಲಿವಾಗ. ಒಂದು ರಾಜ್ಯೋತ್ಸವ, ಒಂದು ಓಣಂ ರೀತಿಯಲ್ಲೇ ನಮ್ಮ ತಮಿಳ್ನಾಡಿನವ್ರದ್ದು ತೆಲುಗುದವ್ರದ್ದು ಇನ್ನೂ ಒಂದು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಅದನ್ನು ಪ್ರಯತ್ನ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಸೇರಿಸ್ಕೊಂಡೆ ಚಪ್ಪಾಳೆ ಹೊಡೆಯೋಣ, ಅದರಲ್ಲೇನು ತೊಂದರೆ ಇಲ್ಲ. ಬಂಧುಗಳೇ, ಈ ಕನ್ನಡ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡ್ಕೊಂಡಂಥ ಬಹುತೇಕ ಜನ ಇದ್ದಾರೆ. ಪ್ರದೀಪ್ ಅವರು ಭಾಳ ಆಸೆಪಟ್ಟು ನನ್ನನ್ನು ಇಲ್ಲಿಗೆ, ಅವ್ರು ನನ್ನ ಜೊತೆಲಿ ನಾಟಕ ಮಾಡ್ತಾರೆ ಮುಖ್ಯಮಂತ್ರಿಯಲ್ಲಿ, ಆ ಥರ ಆಗಿ ಸ್ನೇಹ ಆಗಿತ್ತು. ಅವರು ಇಲ್ಲಿದ್ದಾರೆ. ಅವರು ಶಿವಪ್ರಕಾಶ್, ರುದ್ರೇಶ್, ಗುರುನರಸಿಂಹ, ಆಮೇಲೆ ಜಾಗೀರ್ದಾರ್, ನಂದಕುಮಾರ್, ಸಮೀರ್, ಮಾಧವಮೂರ್ತಿ, ಫರೂಕ್, ನಟೇಶ್, ಶ್ರೀ ರಂಜಿತನ, ಶ್ರೀಕಾಂತ್, ಆಮೇಲೆ ನಂದಿಶಕ್ತಿ ಬೆಳೆದ ಭಾಗ್ಯಲಕ್ಷ್ಮಿ, ಶೋಭಾ, ಭವ್ಯ, ಸಿಂಗಮ್, ಜ್ಯೋತಿ, ಶ್ವೇತಾ. ಯಾರು ಹೆಸರು ಹೇಳಿದ್ದೀನೋ ಅವರೆಲ್ಲ ನನ್ನ ಶತ್ರುಗಳು, ಯಾರು ಹೇಳಿಲ್ವೋ ಅವರೆಲ್ಲ ನನ್ನ ಮಿತ್ರರು. ನೀವೆಲ್ಲರೂ ಕೂಡ ಯಾರ ಹೆಸರು ಬಿಟ್ಟಿದ್ದೀನೋ ಅವರೆಲ್ಲ ಆತ್ಮೀಯರು. ಯಾಕೆಂದರೆ ಬಹುಮತದ ಕಡೆ ತಲೆ ಬಾಗಬೇಕಲ್ಲ. ನನಗೇನಾದರೂ ಅಪಾಯ ಆದಾಗ ಇಷ್ಟು ಜನ ನನ್ನ ಕಡೆ ಇರ್ತೀರ, ಇವರೇನು ಇರೋದಿಲ್ಲ. ಹಾಗಾಗಿ ಯಾಕೆಂದರೆ ವಯಸ್ಸಾಗಿದೆ. ನಾನು 25 ವರ್ಷಕ್ಕೆ ಬೆಂಗಳೂರಿಗೆ ಬಂದೆ, ಈಗ 73ನೇ ವಯಸ್ಸಿನಲ್ಲಿದ್ದೀನಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ ಉತ್ಸವವನ್ನು ಮಾಡೋದಕ್ಕೆ ಇನ್ನೂ ಕೂಡ ನಾವು ಹಿಂದ್ಲೇಟ್ ಹೊಡಿತಿದ್ದೀವಿ. ಏನಪ್ಪ ಕರ್ನಾಟಕದ ಒಂದು ತೊಂದರೆ ಅಂದರೆ, ನಾವು ಸ್ವಾಭಿಮಾನಿಗಳು ಅಲ್ಲ, ದುರಭಿಮಾನಿಗಳು ಅಲ್ಲ, ನಿರಭಿಮಾನಿಗಳು. ಅದು ಹೋಗಬೇಕಾಗಿದೆ. ಸ್ವಾಭಿಮಾನಿಗಳಾಗೋಣ. ಯಾರ್ಯಾರ ಭಾಷೆಯಲ್ಲಿ ಯಾವ್ಯಾವ ಸಂಸ್ಕೃತಿ ಕಲ್ತಿರ್ತೀರೋ ಅವರು ಆ ಸ್ವಾಭಿಮಾನಿಗಳಾಗೋಣ, ದುರಭಿಮಾನಿಗಳು ಬೇಡ ಅಂತಕ್ಕಂಥ ಒಂದು ಜಂಟಿ ಕುಟುಂಬ ಅಂತ ಇತ್ತು ಹಿಂದಿನ ಕಾಲದಲ್ಲಿ. ಎಲ್ಲ ಕುಟುಂಬದವರೆಲ್ಲ ಒಟ್ಟಿಗೆ ಇರ್ತಿದ್ದು. ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತಿಗೆ, ನಾದ್ನಿ ಎಲ್ಲ ಒಂದೇ ಕುಟುಂಬ. ಯಜಮಾನ ಒಬ್ಬಿರ್ತಿದ್ದ. ಅದೆಲ್ಲ ಹೋಗ್ಬಿಟ್ಟಿದೆ. ಈಗ ನೀವು ಬಂದು ಸೇರ್ಕೊಂಡ್ರೆ ನೋಡೋದು ಒಂದೊಂದು ಮನೇಲಿ ಒಬ್ಬರು ಗಂಡ ಹೆಂಡತಿ ಮಗು, ಗಂಡ ಹೆಂಡತಿ ಮಗು, ಗಂಡ ಹೆಂಡತಿ ಮಗು. ಆ ಜಂಟಿ ಕುಟುಂಬವನ್ನು ನೋಡೋಕ್ಕೆ ಸಾಧ್ಯ ಇರೋದು ಇಂಥ ಹಬ್ಬದಲ್ಲಿ. ಇಷ್ಟೊಂದು ಜನ ಸೇರಿರೋದು ನೋಡಿದಾಗ ನನಗೆ ತುಂಬ ಆನಂದ ಆಗುತ್ತೆ. ನಮ್ಮ ಫೆಡರಲ್ ಸಿಸ್ಟಮ್ ಇಂಡಿಯಾ ಏನಿದೆ, ಒಕ್ಕೂಟದ ವ್ಯವಸ್ಥೆ, ವಿಭಿನ್ನತೆಯಲ್ಲಿ ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥದ್ದು. ಧರ್ಮ, ಸಂಸ್ಕೃತಿ, ಪದ್ಧತಿ, ಭಾಷೆ, ನಾನಾ ರೀತಿಯ ಉಡುಪು ಇವೆಲ್ಲವನ್ನೂ ಇಟ್ಕೊಂಡು ಭಾರತ ದೇಶ ಇವತ್ತು ಯಾಕಪ್ಪ ಶ್ರೇಷ್ಠ ಈ ಪ್ರಪಂಚದಲ್ಲಿ ಅಂತ ಅಂದರೆ ಈ ಸಂಸ್ಕೃತಿಗೋಸ್ಕರವೇ ವಿಶ್ವದಲ್ಲೇ ದೊಡ್ಡ ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ. ಎಲ್ಲ ಶ್ರೀಮಂತ ರಾಷ್ಟ್ರಗಳು ಜೋರಾಗಿದ್ದಾವೆ. ಹೃದಯ ಶ್ರೀಮಂತಿಕೆ ಇರೋದು ಭಾರತ ದೇಶದಲ್ಲಿ ಮಾತ್ರ. ಹೃದಯ ಶ್ರೀಮಂತಿಕೆ, ಸಂಸ್ಕೃತಿ ಶ್ರೀಮಂತಿಕೆ ಇರ್ತಕ್ಕಂಥದ್ದು ಅನ್ನೋ ಮಾತನ್ನು ಹೇಳಿ ಭಾಳ ಉದ್ದನೆ ಭಾಷಣ ಮಾಡೋದಿಲ್ಲ. ಯಾಕೆಂದರೆ ಭಾಳಷ್ಟು ಕಾರ್ಯಕ್ರಮಗಳಿದ್ದಾವೆ. ಆ ಕಾರ್ಯಕ್ರಮದಲ್ಲಿರಬೇಕು. ನಾನೊಬ್ಬ ಪ್ರಾರಂಭದ ದಿನಗಳಲ್ಲಿ ಒಬ್ಬ ದಡ್ಡ ವಿದ್ಯಾರ್ಥಿ, ಜೋರಾಗಿ ಓದಿಲ್ಲ. ನೀವು ಎಲ್ಲ IT-BTನಲ್ಲಿ ಇರೋ ಥರದಲ್ಲಿ ನನಗೇನು ಗೊತ್ತಿಲ್ಲ, ಕಂಪ್ಯೂಟರ್ ಗೊತ್ತಿಲ್ಲ, ಈವನ್ ವಾಟ್ಸಾಪ್ ಗೊತ್ತಿಲ್ಲ. ಆದರೂ ಕೂಡ ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅಂದರೆ ಧೈರ್ಯ ಹೊಂದಿದ್ರೆ ಯಾರು ಏನು ಬೇಕಾದರೂ ಆಗ್ಬೋದು. ಧೈರ್ಯ ಹೊಂದಿದ್ರೆ, ಉತ್ಸಾಹ ಹೊಂದಿದ್ರೆ, ಇಚ್ಛಾಶಕ್ತಿ ಹೊಂದಿದ್ರೆ, ವಿಲ್ ಪವರ್ ಅಂತೀವಲ್ಲ, ಅದಿದ್ದರೆ. ಈಗ ನೋಡಿ, ನನಗೆ ಈ ವಯಸ್ಸಿನಲ್ಲಿ 4-5 ಕಾಯಿಲೆಗಳಿದ್ದಾವೆ, ಒಬ್ಬಳೇ ಹೆಂಡ್ತಿ. ಹಾಗಂತ ಬೇಜಾರೇನಿಲ್ಲ.
ಇನ್ಯಾರಾದರೂ ಆಸೆ ಪಟ್ಟರೆ ತೊಂದರೆ ಇಲ್ಲ, ಅದು ಬೇರೆ ವಿಚಾರ. ಆದರೆ ಯಾಕೆ ಹೇಳ್ತೀನಿ ಅಂತ ಅಂದರೆ, ಮದುವೆ ಆದಾಗ ನನ್ನ ಹೆಂಡತಿ ಒಬ್ಬಳೆ, ಈಗ ಹೆಂಡತಿ 5ನೇವಳು, ಅಂದರೆ ಇನ್ನು 4 ಮದುವೆ ಆಗಿದ್ದೀರಾ ಅನ್ಕೋಬೋದು. ಇಲ್ಲ, ಶುಗರ್ ಪೇಷಂಟು, ದಿನ ಮಾತ್ರೆ ತಗೊಳ್ಳದೇ ಇದ್ದರೆ ಗೊಟ್ಟಕ್ಕೆ ಅಂದ್ಬಿಡ್ತೀನಿ. ಥೈರಾಯ್ಡು ಮಾತ್ರೆ ತಗೋಬೇಕು, BP ಮಾತ್ರೆ ತಗೋಬೇಕು, ಓಪನ್ ಹಾರ್ಟ್ ಸರ್ಜರಿ ಮಾತ್ರೆ ತಗೋಬೇಕು, ಪೈಲ್ಸು ಮಾತ್ರೆ ತಗೋಬೇಕು, ಎಲ್ಲ ಕಡೆ ಕುಯಿಸ್ಕೊಂಡಿದ್ದೀನಿ. ನನ್ನ ಹೆಂಡತಿ 2 ತಿಂಗಳು ಇಲ್ದಿದ್ರು ಇರ್ಬೋದು, ಈ ಮಾತ್ರೆ ಇಲ್ಲದೆ ಇರೋಂಗಿಲ್ಲ. ಹಂಗಾಗಿ 5ನೇವಳು ನನ್ನ ಹೆಂಡತಿ. ಅಂದರೆ ಈ ಬೆಂಗಳೂರಿನಲ್ಲಿ ವಾಸ ಮಾಡ್ಬೇಕಾದ್ರೆ ಆ ಥರದ್ದೆಲ್ಲ ಆಗುತ್ತೆ. ನೀವು ಎಚ್ಚರಿಕೆ ವಹಿಸಿ, ಭಾಷೆ ಮೇಲೆ ಪ್ರೀತಿ, ರಾಜ್ಯದ ಮೇಲೆ ಪ್ರೀತಿ, ಆರೋಗ್ಯದ ಮೇಲೆ ಪ್ರೀತಿ ಅವೆಲ್ಲ ಇಟ್ಕೊಳ್ಳೋದೇ ಇದ್ರೆ ಈ ಥರ ಅನಾಹುತ ಆಗುತ್ತೆ ಅಂತ ಹೇಳಿ, ಒಬ್ಬ ದಡ್ಡನೂ ಕೂಡ ಏನು ಬೇಕಾದರೂ ಆಗೋಗ್ಬೇಕು ಅನ್ನೋದಕ್ಕೆ ನಾನು ಇವತ್ತು ಹೆಸರು ಮಾಡಿರೋದಕ್ಕೆ ಕಾರಣ ಮುಖ್ಯಮಂತ್ರಿ ನಾಟಕ. ನಮ್ಮ ಪ್ರದೀಪ್ ಎಲ್ಲಿದ್ದಾರೆ? ಅವರು ನನ್ನ ನಾಟಕದಲ್ಲಿ ಬೇಕಾದಷ್ಟು ಪಾತ್ರ ಮಾಡಿದ್ದಾರೆ. ಸ್ವಲ್ಪ ಯಾಮಾದರೂ ನನ್ನ ಪಾತ್ರ ಮಾಡಿಬಿಡ್ತಾರೆ, ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಇವತ್ತೇನಾದರೂ ಇಲ್ಲಿಗೆ ಬರದೇ ಇದ್ರೆ ಆ ಪಾತ್ರವನ್ನು ಅವರೇ ಮಾಡಿಬಿಡ್ತಿದ್ರು. ಆ ಬೈಕ್ಗೋಸ್ಕರ ಬಂದಿದ್ದೀನಿ. ನನಗೆ ಭಾಳ ಸಂತೋಷ ಆಗುತ್ತೆ. ಅಪಾಯವಿಲ್ಲದೆ ಇರೋ, ಉಪಯೋಗವಿಲ್ಲದೆ ಇರೋ ಯಾರಾದರೂ ಒಬ್ಬ ಮುಖ್ಯಮಂತ್ರಿ, ಕಾಯಂ ಮುಖ್ಯಮಂತ್ರಿ ಈ ದೇಶದಲ್ಲಿದ್ದರೆ ಅದು ಮುಖ್ಯಮಂತ್ರಿ ಚಂದ್ರು, ಬೇರೆ ಯಾರೂ ಅಲ್ಲ. 45 ವರ್ಷದಿಂದ ನಾನು ಮುಖ್ಯಮಂತ್ರಿ, ಯಾರೂ ಆಗಿಲ್ಲ ಇದುವರೆಗೂ. ಮಾಜಿ ಮಾಡೋಕ್ಕಾಗಲ್ಲ, ಚುನಾವಣೆಯಲ್ಲಿ ಸೋಲಲ್ಲ, ಏನಿಲ್ಲ. ಒಂದು ಮಾತಂತೂ ಹೇಳಬೇಕಾಗತ್ತೆ, ಭಾಷೆ ವಿಚಾರ ಬಂದಾಗ ಅದು ಎಲ್ಲಾದರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ ಕನ್ನಡಿಗರಾಗಿರಿ. ಅದಷ್ಟೇ ಅಲ್ಲ, ಎಲ್ಲಾದರೂ ಇರಿ, ಎಂತಾದರೂ ಇರಿ, ನಿಮ್ಮ ಮಾತೃಭಾಷೆಯನ್ನು ಮರಿಬೇಡಿ. ಅದು ಅವ್ರಿಗೂ ಆಗಬೇಕಲ್ಲ. ತಾಯಿ ಭಾಷೆಯನ್ನು ಮಾಡಿರೋದು ಈ ರಾಜ್ಯದಲ್ಲಿ, ಈ ಭಾಷೆಯನ್ನು ಮರಿಬಾರ್ದು ಅನ್ನತಕ್ಕಂಥದ್ದು ನನ್ನ ಮೂಲ ಉದ್ದೇಶ. ಅದು ಇವ್ರು ಹೇಳಿದ್ದಾರೆ, ಕುವೆಂಪುರವರು, ಎಲ್ಲಾದರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ ಕನ್ನಡಿಗರಾಗಿರಿ. ನಾನು ಇನ್ನು ಸ್ವಲ್ಪ ಸೇರಿಸಿ ಹೇಳ್ತೀನಿ, ಎಲ್ಲಾದರೂ ಇರಿ, ಎಂತಾದರೂ, ಎಂದೆಂದಿಗೂ ಆರೋಗ್ಯವಂತರಾಗಿರಿ. ನಿಮ್ಮ ಭಾಷೆ ಉಳಿಬೇಕಾದ್ರೆ ಆರೋಗ್ಯವಾಗಿರಬೇಕು. ನೀವೇ ಆರೋಗ್ಯ ಕೆಡಿಸ್ಕೊಂಡ್ಬಿಟ್ರೆ ಭಾಷೆನೂ ಕೆಟ್ಟೋಗ್ಬಿಡ್ತದೆ. ಇನ್ನೊಂದು ಮಾತು ಭಾಳ ಮುಖ್ಯವಾಗಿದೆ, ನಿಮ್ಮ ಸ್ಟೇಜ್ ಮೇಲೆ ಇರೋರಿಗೆ ಭಾಳ ಮುಖ್ಯ. ಅದು ಎಲ್ಲಾದರೂ ಇರಿ, ಎಂತಾದರೂ ಇರು, ಎಂದೆಂದಿಗೂ ಸ್ವಂತ ಮನೆಗೆ ಹೋಗುವಂಥವರಾಗಿರಿ. ಅಂದ್ರೆ ಅರ್ಥ ಬೇರೆ ಅರ್ಥ ಮಾಡ್ಕೋಬೇಡಿ. ಸ್ವಂತ ಮನೆ ಅಂದರೆ ನೀವು ಅಮೆರಿಕದಲ್ಲಿರಿ, ಇಂಗ್ಲೆಂಡ್ನಲ್ಲಿರಿ, ತಮಿಳ್ನಾಡಲ್ಲಿರಿ, ಮರೀದೇ ಇರ್ಬೇಕದ್ದು ಯಾವುದು? ನಿಮ್ಮ ಭಾಷೆಯನ್ನು. ನೀವು ಅಷ್ಟೇನೇನೆ, ನಿಮ್ಮ ಊರು ಎಲ್ಲಾದರೂ ಇದ್ಕೊಳ್ಳಿ, ಆ ಭಾಷೆ ಮರಿಬಾರ್ದು. ಸ್ವಂತ ಮನೆ ಅಂದ್ರೆ ಅದಕ್ಕೋಸ್ಕರ. ಇನ್ನೇನು ನೀವು ಎಲ್ಲನ ಹೋದ್ರು ನಾನೇದ್ರೂ ಕೇಳಕ್ಕೆ ಹೋಗೋದಿಲ್ಲ, ಅದು ನಿಮ್ಮ ಮನೆಯವರು ಇರ್ತಾರೆ, ಕೇಳ್ಕೊತಾರೆ ಅನ್ನೋ ಮಾತಾಡಿ. ಭಾಷೆಯ ಸೊಗಡು ಅಂದರೆ ಇಂಗ್ಲೀಷ್ ಭಾಷೆ ಆಗಲಿ, ಬೇರೆ ಭಾಷೆ ಆಗಲಿ ಶ್ರೇಷ್ಠ ಅಂತ ಅಲ್ಲ. ಯಾವುದೂ ಶ್ರೇಷ್ಠ ಅಲ್ಲ, ಯಾವುದೂ ಕನಿಷ್ಠ ಅಲ್ಲ. ಅದು ತನ್ನದೇ ಆದ ಸೊಗಡಿರುತ್ತೆ. ಭಾಷೆ ಅಂದರೆ ಬದುಕಿನ ಸಮಸ್ಯೆ, ಬದುಕಿನ ಜೊತೆಯಲ್ಲಿ ನಮ್ಮೂರಿನ ಈಗ ನಾನು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ. ಒಗಟುಗಳಿದ್ದಾವೆ, ಗಾದೆಗಳಿದ್ದಾವೆ, ಅವರವ್ರ ಭಾಷೆಯಲ್ಲೇ ಅವರವ್ರ ಒಗಟಿರ್ತದೆ, ಸ್ಲ್ಯಾಂಗ್ ಭಾಷೆ ಅಂತ. ಕರ್ನಾಟಕದಲ್ಲಿ ಒಂದೇ ಕನ್ನಡ ಇಲ್ಲ. ಮಂಗಳೂರು ಕನ್ನಡ ಬೇರೆ, ಕಾರವಾರದ ಕನ್ನಡ ಬೇರೆ, ದಾವಣಗೆರೆ ಕನ್ನಡ ಬೇರೆ, ಇದು ಗುಲ್ಬರ್ಗ ಕನ್ನಡ ಬೇರೆ, ಇದು ನಿಮ್ಮ ಕೊಳ್ಳೇಗಾಲದ ಕನ್ನಡ ಬೇರೆ, ಬೆಂಗಳೂರಿನಲ್ಲಿ ಕಲುಷಿತವಾಗಿರೋ ಕನ್ನಡ ಬೇರೆ. ಇದು ಕಲಿಸುವ ಒಗ್ಗರಣೆ ಥರ ಆಗೋಗ್ಬಿಟ್ಟಿದೆ ಕನ್ನಡದ. ಆದರೆ ಸೊಗಡು ಆ ಭಾಷೆಯಲ್ಲಿ. ಯಾಕೆ ಅಂದರೆ ಇವಾಗ ಗಾದೆ ಮಾತಿದಾವಪ್ಪ, ಇಂಗ್ಲೀಷು ಭಾಳ ಶ್ರೇಷ್ಠ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಭಾಳ ತಪ್ಪು. ಇಂಗ್ಲೀಷ್ಗೆ 500 ವರ್ಷ ಇತಿಹಾಸ, ನಮ್ಮದಕ್ಕೆ 5000 ವರ್ಷ ಇತಿಹಾಸ. ಅಂದರೆ ನಮ್ಮ ಸಂಸ್ಕೃತಿ ನೋಡಿ ನಮಗೆ ಗೊತ್ತಾಗೋದು. ಅಯ್ಯಯ್ಯೋ ಅಂತ ಅಂತೀವಿ ಹೊರತು ಕನ್ನಡದಲ್ಲಿ, ಅಮ್ಮ ಅಂತೀವಿ ಹೊರತು ಓ ಮೈ ಮದರ್ ಅನ್ನೆಲ್ಲ ಏಟು ಬಿದ್ದಾಗ ಅಲ್ವರಾ. ಇಂಗ್ಲೀಷು ಬೇಕು, ವ್ಯವಹಾರಕ್ಕೆ ಬೇಕು ಅಷ್ಟೇ ಹೊರತು ಶ್ರೇಷ್ಠ ಅಲ್ಲ. ಈಗ ಕನ್ನಡದಲ್ಲಿ ಗಾದೆ ಇದೆ, ಇದ್ದದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದ್ಗೋದ್ದಾ. ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳ್ತೀರಾ? ಯಾರಾದರೂ ಹೇಳಿ ನೋಡೋಣ. ಇದ್ದದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದ್ಗೋದ್ದಾ. ಕಂಡಂಗೆ ಹೇಳಿದ್ರೆ ಕೆಂಡದಂಥ ಕೋಪ. ಗಟ್ಟಿಗಿದ್ರೆ ರೊಟ್ಟಿ ಹಾಕ್ತಾಳೆ, ತೆಳಗಿದ್ರೆ ದೋಸೆ ಒಯ್ತಾಳೆ. ಇದು ಇಂಗ್ಲೆಂಡ್ನಲ್ಲಿ ಮಾಡೋಕ್ಕೆ ಸಾಧ್ಯನಾ? ಅಮೇರಿಕಲ್ಲಿ ಗಟ್ಟಿಗಿದ್ರೆ ರೊಟ್ಟಿ ಹಾಕ್ತಾಳೆ, ತೆಳಗಿದ್ರೆ ದೋಸೆ ಒಯ್ತಾಳೆ. ಎಲ್ಲ ಹೆಂಗಸ್ರಿಗೂ ಗೊತ್ತಿರ್ತದೆ. ಇದು ಯಾಕೆ ಹೇಳ್ತೀನಿ ಅಂದರೆ ಭಾಷೆಯ ಸೊಗಡಾಗಿರುತ್ತೆ, ಭಾಷೆಯ ಸೊಗಸಾಗಿರುತ್ತೆ. ಆದರೆ ಒಂದು ರೀತಿಯಲ್ಲಿ ಭಾಷೆಯಲ್ಲಿ ಹಾಸ್ಯಾಸ್ಪದನೂ ಆಗುತ್ತೆ. ಇಲ್ಲಿನ ಭಾಷೆ ಗುಲ್ಬರ್ಗಾದಲ್ಲಿ ಬೇರೆ, ಗುಲ್ಬರ್ಗ ಭಾಷೆ ಮಂಗಳೂರಿನಲ್ಲಿ ಬೇರೆ. ನಾನು ಒಂದ್ಸರಿ ಮಂಗಳೂರು ಏರ್ಪೋರ್ಟಲ್ಲಿ ಇಳಿದಾಗ ಯಾರೋ ಒಬ್ಬರು ಭಾಳ ಚಳಿಗಾಲ, ಹೋದ ತಕ್ಷಣ ಬನ್ನಿ ಕಾಫಿ ಟೀಗಿಂತ ನಿಮಗೆ ಬೋಂಡ ಒಳ್ಳೇದು, ಬೋಂಡ ಕೊಡ್ತೀವಿ ಅಂದರು. ನಾನು ಏನೋ ಒಳ್ಳೇದು ಆಲೂಗಡ್ಡೆ ಬೋಂಡ ಚೆನ್ನಾಗಿರ್ತದೆ ಅಂತಂದರೆ ಎಳ್ನೀರು ಹಿಡ್ಕೊಂಬಂದರು. ಆ ಕಡೆ ಬೋಂಡ ಅಂದರೆ ಎಳ್ನೀರು, ನಮ್ಮ ಕಡೆ ಬೋಂಡ ಅಂದರೆ ಬೇರೆ. ಸಿರಾ ಅಂತೀವಿ, ಸಿರಾ ಅಂದರೆ ನಮ್ಮ ಊರಿಲ್ಲಿ ತುಮಕೂರು ಸಿರಾ ಅಂದರೆ ಅದಲ್ಲ, ಇದು ಕೇಸರಿ ಬಾತಿಗೆ ಸಿರಾ ಅಂತಾರೆ ಆ ಕಡೆದಲ್ಲಿ. ಖಾರ ಬಾತ್ ಬೇರೆ, ಕೇಸರಿ ಬಾತ್ ಬೇರೆ. ಆಮೇಲೆ ಯಾರೋ ಒಬ್ರು ಪ್ರೊಫೆಸರ್ನ ಗುಲ್ಬರ್ಗಾದಲ್ಲಿ ಭಾಳ ಜನ ಇದ್ದೀರಾ, ಆ ಕಡೆ ಹೋಗಿದ್ದೆ ಯಾರನ್ನ ನೋಡೋಕ್ಕೆ. ಅಲ್ಲಿ ಅದು ಯಾರ್ದೋ ಮನೆ ಬಾಗಿಲು ತಟ್ಟಿದೆ, ಪ್ರೊಫೆಸರ್ ಮಾತಾಡ್ಸೋಣ ಅಂತ. ಅವ್ರ ಮಗಳು ಬಂದ್ಲು, 18-19 ಹುಡುಗಿ. ನಿಮ್ಮ ತಂದೆ ಪ್ರೊಫೆಸರು ಉಳ್ಳಾಗಡ್ಡಿ ಇದ್ದಾರೆ ಅನ್ನೋ ಒಂದು. ಆ ಕಡೆ ಇದು ತರಕಾರಿ ಹೆಸರು ಹೇಳ್ತಾನೆ ಜಾಸ್ತಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡೆ, ಆಲೂಗಡ್ಡೆ ಅಂತ. ಉಳ್ಳಾಗಡ್ಡಿ ಇದ್ದಾರೆ ನಮ್ಮ ಅಂತ ಅಂದ. ಇಲ್ರಿ ಅಂದರು. ಮತ್ತೆ
ಇಂದಾಗಾಸಿಂದ ಬನ್ನಿರಿ ಅಂದರು. ಅಯ್ಯೋ 18 ವರ್ಷದ ಹುಡುಗಿ ಇಂದಾಗಾಸಿಂದ ಬನ್ನಿ ಅಂತಾಳೆ, ನಾನು ಹೆಂಗೆ ಹೋಗೋದು ಕತೆ, ಅವ್ರ ಅಪ್ಪ ಬೇರೆ ಇಲ್ವಂತೆ ಮನೆಯಲ್ಲಿ ಅಂತಾನೆ. ಅವಳು ಇಂದಾಗಾಸಿನೇ ಬಂದರೆ ಇತ್ಲು ಬಾಗಿಲಿಂದ ಬನ್ನಿ ಅಂತ ಅಲ್ಲ, ಆಮೇಲಿಂದ ಬನ್ನಿ ಅನ್ನೋದಕ್ಕೆ ಇಂದಾಗಾಸಿಂದ ಬನ್ನಿ ಅವ್ರ ಭಾಷೆನಲ್ಲಿ. ಹೌದಾ, ಆಯ್ತಪ್ಪ ನಿಮ್ಮ ಅಮ್ಮ ಎಲ್ಲಿದ್ದಾರೆ, ಮೆಟ್ಲು ಇಳಿಯಕತ್ತಿದ್ದಾರೆ ಅಂದರು. ಹತ್ತಕ್ಕೆ ಯಾಕೆ ಇಳಿಬೇಕಾಗಿತ್ತು ಅಂತ ಕೇಳಿದೆ ನಾನು. ಮೆಟ್ಲು ಇಳಿಯಕತ್ತಿದ್ದಾರೆ ಅಂದರೆ ಅಯ್ಯೋ ಅಯ್ಯೋ ಹತ್ತಕ್ಕೆ ಇಳಿಯಕ್ಕೆ ಯಾಕೆ ಹತ್ತಬೇಕಾಯ್ತು, ಹಂಗಲ್ಲ, ಪ್ರಾರಂಭ ಮಾಡಿದ್ದಾರೆ, ಇಳಿಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅನ್ನಮ್ಮ. ಅವರೊಂದು ಹೇಳಿದ್ರು, ಇಷ್ಟೆಲ್ಲ ಮಾತಾಡ್ತಿದ್ದ ಪ್ರೊಫೆಸರ್ ಬಂದಮೇಲೆ ಕೇಳಿದ್ರು. ಪ್ರೊಫೆಸರ್ ಹೇಳಿದ್ರು, ನಿಮ್ಮ ಭಾಷೆ ನಮ್ಮ ಭಾಷೆ ಅಂತಿರಲ್ಲ, ನಿಮ್ಮ ಕಡೆದು ಕೇಳಿ ಅಂತ ಅಂದರೆ. ಇವತ್ತು ಪೇಪರ್ನಲ್ಲಿ ಪತ್ರಿಕೆಯಲ್ಲಿ ಒಂದು ಬಂದಿದೆ ನೋಡಿ ಅಂದರು. ಏನು ಅಂದರೆ, ನಿಮ್ಮ ಪೊಲೀಸ್ ಸ್ಟೇಷನ್ ಉಪ್ಪಾರಪೇಟೆ ಪೊಲೀಸ್ನಲ್ಲಿ 20 ಜನ ಕಳ್ಳರನ್ನು ಹಿಡಿದು ಬಿಟ್ಟಿದ್ದಾರೆ. ಬಿಡಕ್ಕೆ ಯಾಕೆ ಇಡಬೇಕಾಗಿತ್ತು ಕಳ್ಳರನ್ನ? ಇಡಕ್ಕೆ ಅಂದರೆ ಭಾಷೆಯ ಸೊಗಡು ಆಗಿರುತ್ತೆ, ಸೊಗಸಾಗಿರುತ್ತೆ. ಭಾಷೆಯಲ್ಲಿ ಇನ್ನೂ ಇದೆ. ಅನಕ್ಷರಸ್ಥರು ಎಷ್ಟು ಚೆನ್ನಾಗಿ, ನೀವೆಲ್ಲ ರಾಮಾಯಣ ನೋಡಿದ್ದೀರಾ, ಮಹಾಭಾರತ ನೋಡಿದ್ದೀರಾ, ದೊಡ್ಡ ದೊಡ್ಡ ಕಥೆಗಳು, ಕಾದಂಬರಿ, ಯಕ್ಷಗಾನ ನೋಡಿದ್ದೀರಾ. ಅಕ್ಷರ ಅನಕ್ಷರಲ್ಲ, ಸಾಮಾನ್ಯ ಜ್ಞಾನ ಇದ್ದರೆ ಭಾಷೆಯ ಸೊಗಡು ಹೆಂಗಿರುತ್ತೆ ಅನ್ನೋದಕ್ಕೆ ಒಬ್ಬ ಹುಡುಗ ಹೇಳ್ತಾನೆ. ಪ್ರೊಫೆಸರ್ ಯಾರೋ ಎಲ್ಲಿದ್ದಾರೆ ಹೇಳಿ, ಯಾರು ಪ್ರೊಫೆಸರ್ ಇದ್ದೀರಾ ಇಲ್ಲಿ? ಅಲ್ಲ, ಏನು ಹೆಸರು ಹೇಳಿ? ಅದೇ ಈ ಪ್ರೊಫೆಸರ್ ಒಬ್ಬರು ಪಾಠ ಮಾಡ್ತಿರ್ತಾರೆ, ಸ್ವಲ್ಪ ಜಾಸ್ತಿ ಕೊಬ್ಬಿರ್ತದೆ, ಸಿಕ್ಕಾಬಟ್ಟೆ ಓದ್ಬಿಟ್ಟಿದ್ದೀನಿ ಅಂತ. ನಿಮಗಲ್ಲ ನಿಮಗೆಲ್ಲ ಅಲ್ಲ, ಅಂದರೆ ಇರ್ತದೆ ಅಂತ ಇಟ್ಕೊಳ್ಳಿ. ಅವರು ಸ್ಕೂಲಿಗೆ ಹೋಗಿ ಪಾಠಕ್ಕೆ ಬರ್ತಾರೆ. ಒಬ್ಬ ಹುಡುಗ 4-5 ದಿವಸದಿಂದ ಬಂದಿರಲ್ಲ. ಇವ್ರು ಕೇಳ್ತಾರೆ, ಯಾಕಪ್ಪ ಸ್ಕೂಲಿಗೆ ಬಂದಿಲ್ಲ? ಬೇಡ ಬಿಡಿ ಸರ್, ಆ ವಿಚಾರ ಯಾಕೆ ಅಂತ. ನಾವು ಇವರು ದೊಡ್ಡ ಪ್ರೊಫೆಸರು, ಇಲ್ಲ ವಿಚಾರ ಬೇಡಿ ಸರ್, ಇರಲಿ ಹೇಳ ಏನು ಅಂತ, ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಅಂತಾನೆ. ಹುಡುಗ ವೇಷನಿಗೆ ಅರ್ಥ ಆಗಲ್ಲ ಬಿಡಿ ಅಂತಾನೆ. ಅಷ್ಟೊಂದು ಏನು ಓದಿದ್ಯೋ ನೀನು, ಅರ್ಥ ಆಗದೆ ಇರೋ ಥರ ಅಂತ ಕೇಳಿದೆ. ಇಲ್ಲ ಬಿಡಿ, ಹೇಳಲೇಬೇಕಾ, ಹೇಳ್ತೀನಿ, ಹಂಗಾರೆ ಬಿಡಿಸಿ ಹೇಳಿದೇನು ಅಂತ ತಿಳ್ಕೊಳ್ಳಿ ಅಂತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಕುಂತಿ ಭೋಜನ ಮಕ್ಕಳ ಅಜ್ಞಾತವಾಸದಲ್ಲಿ ಆಶ್ರಯ ಕೊಟ್ಟವನು ಹೆಂಡ್ತಿ ತಮ್ಮನ್ನಪ್ಪನ್ನು ಹೊತ್ಕೊಂಡು ಓಡಾಡ್ತಿದ್ದವನು ಹೆಂಡ್ತಿಗೆ ಹೆರಿಗೆ ಆಗಿತ್ತು, ನೋಡ್ಕೊಂಬರಕ್ಕೆ ಹೋಗಿದ್ದೆ. ನಿಮ್ಗೇನಾದರೂ ಗೊತ್ತಾಯ್ತಾ? ಪ್ರೊಫೆಸರಿಗೆ ಗೊತ್ತಾಯ್ತಾ? ಆ ಹುಡುಗನ ಬುದ್ಧಿವಂತ ಇವರ? ಅದು ಸುಮ್ಮನೆ ಹೇಳಿದೆ. ಕುಂತಿ ಭೋಜನ ಮಕ್ಕಳ ಅಜ್ಞಾತವಾಸದಲ್ಲಿ ಆಶ್ರಯ ಕೊಟ್ಟವನ ಹೆಂಡತಿ ಅಣ್ಣನ ಅಪ್ಪನ್ನು ಒತ್ಕೊಂಡು ಓಡಾಡ್ತಿದ್ದವನು ಹೆಂಡತಿಗೆ ಹೆರಿಗೆ ಆಗಿತ್ತು, ಹೋಗಿದ್ದೆ ಅಂತ. ಅಯ್ಯೋ ಬಡ್ಡಿ ಮಗನೇ, ತಪ್ಪಾಯ್ತಪ್ಪ, ಕ್ಷಮಿಸು, ಅದೇನು ಬಿಡಿಸಿ ಹೇಳು ಅಂತಾರೆ. ಕುಂತಿ ಭೋಜನ ಮಗಳು ಅಂದ್ರೆ ಕುಂತಿಯ ಮಕ್ಕಳು ಅಂದರೆ ಪಾಂಡವರು ಅಜ್ಞಾತವಾಸಕ್ಕೆ ಹೋದಾಗ ಆಶ್ರಯ ಕೊಟ್ಟವನು ವಿರಾಟ್ ರಾಯನ ಹೆಂಡತಿ ಸುಧಿಷ್ಣೆಯ ತಮ್ಮ ಕೀಚಕನನ್ನು ಕೊಂದವನು ಭೀಮನ ಅಣ್ಣ ಧರ್ಮರಾಯನ ಅಪ್ಪ ಯಮಧರ್ಮನ ಒತ್ತಡ್ಕೊಂಡು ಹೋಗ್ತಿದ್ದು ಕೋಣನ ಹೆಂಡತಿ ಎಮ್ಮೆ ಕರ ಹಾಕಿತ್ತಂತೆ, ಈ ಮುಂಡೆ ಮಗ ಹೋಗಿದ್ದಂತೆ ನೋಡ್ಕೊಂಬ. ಕನ್ನಡದ ಅವನು ಕರ ಹಾಕಿತ್ತು ಅಂತ ಹೇಳಲ್ಲ, ಹೆರಿಗೆಗೆ ಹೋಗಿದ್ವಿ ಅಂತಾನೆ. ಅದು ಸಾಮಾನ್ಯ ಗಂಡಸರಿಗೆ ಮನುಷ್ಯರಿಗೆ ಹೇಳೋದು. ಅಂದರೆ ಕನ್ನಡದ ಸೊಗಸು ಅಂತ ಆಯಾ ಮಾತೃಭಾಷೆಯ ಸೊಗಸು, ಮಣ್ಣಿನ ವಾಸನೆ, ಇವೆಲ್ಲನೂ ಅದನ್ನು ನೋಡಿದಾಗ ಅದಕ್ಕೆ ಹೇಳೋದು, ಇಲ್ಲಿ ಯಾರ್ಯಾರು ಎಲ್ಲೆಲ್ಲಿಂದ ಬಂದಿರೋರೆಲ್ಲ ನನ್ನ ಅಣ್ಣ ತಮ್ಮಂದಿರು, ಬೇರೆ ಭಾಷಿಕರು. ನಿಮ್ಮ ಭಾಷೆಗೆ ನಾವು ಗೌರವ ಕೊಡೋಣ. ನಮ್ಮ ಭಾಷೆಯನ್ನು ಕಲಿತಾಗ ಇಲ್ಲಿನ ಸೊಗಡು ಗೊತ್ತಾಗುತ್ತೆ, ಇಲ್ಲಿನ ಸೊಗಸು ಗೊತ್ತಾಗುತ್ತೆ, ಇವತ್ತಿನ ಈ ಹಬ್ಬ ಅರ್ಥ ಆಗುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಪರಭಾಷಿಕರು ಕನ್ನಡವನ್ನು ಕಲಿಸೋದಕ್ಕೆ ನೀವು ಪ್ರಯತ್ನ ಮಾಡಿ. ನನ್ನೆಲ್ಲ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ಅದು ಪ್ರದೀಪದು, ಮಿಕ್ಕಿದು ಒಳ್ಳೆಯದೆಲ್ಲ ಇದ್ದರೆ ಅದು ನಂದು ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಶ್ರೀಕನ್ನಡದ ಒಂದು ಸನ್ಮಾನವನ್ನು ಮಾಡಿದ್ದೀರಾ. ಆ ಸನ್ಮಾನವನ್ನು ಭಾರ ಅಂತ ತಿಳ್ಕೊಂಡು 72, 73ನೇ ವಯಸ್ಸಿನಲ್ಲೂ ಕೂಡ ಊರಲ್ಲಿ ಕಂಡು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ನೀವು ಹಾಗೆ ವಯಸ್ಸಾದ ಮೇಲೆ ಮನೇಲಿ ಇರಬೇಡಿ, ವೇಸ್ಟ್ ಮಾಡಿ ಅನ್ಕೊಂಡ್ಬಿಡ್ತಾರೆ. ಹೆಂಗಾದ್ರೂ ಮಾಡ್ಕೊಂಡು ಆಚೆ ಓಡಾಡ್ತಾರೆ. ಎಲ್ಲೂ ಹೋಗದೆ ಯಾವುದೋ ಮರದೊಡೆ ಕೂತಿದ್ದಾದ್ರೂ ಒಳಗೆ ಬನ್ನಿ, ಇಲ್ಲಿ ಭಾಳ ನನಗೆ ಗೊತ್ತಿದೆಯಲ್ಲ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಪಾದಾರ ಬಿಂದುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಇದೆ. ಎಲ್ಲರ ಪಾದ ಮುಟ್ಟಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ, ವಯಸ್ಸಾಗುತ್ತೆ. ಈ ಮೈಕೆ ನಿಮ್ಮ ಪಾದ ಅಂತ ತಿಳ್ಕೊಂಡು ಇದನ್ನೇ ಮುಟ್ಟಿ ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಒಂದು ಸಂಪ್ರದಾಯದಂತೆ ಮುಖ್ಯ ಅತಿಥಿಗಳ ಜೊತೆ ಎಲ್ಲ ನಮ್ಮ ವಾಲಂಟಿಯರ್ಸ್ದು ಒಂದು ಗ್ರೂಪ್ ಫೋಟೋ. ಹಾಗಾಗಿ ಇಲ್ಲಿ ಕೆಳಗಡೆಗೆ ರಫಿ, ಆ ಕಡೆಗೆ ಶೋಭಾ ಮೇಡಮ್, ಸಂಗಮ್ ಅವರೆಲ್ಲಿದ್ದಾರೆ ಬನ್ನಿ. ನಮ್ಮ ಎಲ್ಲ ವಾಲಂಟಿಯರ್ಸು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮತ್ತು ನೀವೇ ಸ್ವಲ್ಪ ಅರೇಂಜ್ ಮಾಡ್ಕೋಬೇಕೀಗ, ದಯವಿಟ್ಟು ಬೇಗ ಸಮಯ ದೃಷ್ಟಿಯಿಂದ ಬೇಗ. ಜ್ಯೋತಿಯವರೇ ಬನ್ನಿ. ಬಂದ್ರಾ? ಹಾಂ, ಕೂತ್ಕೊಳ್ಳಿ. ಸ್ವಲ್ಪ
ಸುಗಂಧ್ ಬನ್ನಿ ಬನ್ನಿ. ಏಯ್ ಮೋಹನ್ ಸರ್ ಬನ್ನಿ ಸರ್. ಸರ್ ಬನ್ನಿ ಬನ್ನಿ ಬನ್ನಿ.